ಕೇಂದ್ರ ಸರ್ಕಾರ ಕಳೆದ ಅಧಿವೇಶನದಲ್ಲಿ ತಂದಿರುವಂಥ ಗ್ರಾಮೀಣ ಉದ್ಯೋಗ ಖಾತ್ರಿ ಜಿ ರಾಮ್ಜಿ ಯೋಜನೆ ಬಗ್ಗೆ ಕರ್ನಾಟಕವೂ ಸೇರಿದಂತೆ ಪಶ್ಚಿಮ ಬಂಗಾಳವೂ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಅಪಪ್ರಚಾರವಾದ ಹಿನ್ನೆಲೆಯಲ್ಲಿ ಜನರಿಗೆ ಸತ್ಯದರ್ಶನ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರದಲ್ಲೇ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಜನಜಾಗೃತಿ ಅಭಿಯಾನವನ್ನು ನಮ್ಮ ಪಾರ್ಟಿ ವತಿಯಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ. ಶಿವಮೊಗ್ಗದಲ್ಲಿ ನಾನು ಮತ್ತು ರಾಘವೇಂದ್ರ ಒಟ್ಟಾಗಿ ನಮ್ಮ MP ರಾಘವೇಂದ್ರ ಮತ್ತು ನಾನು ಒಟ್ಟಾಗಿ ಇವತ್ತು ಭಾಗವಹಿಸ್ತಾ ಇದ್ದೇವೆ. ಒಟ್ಟಾರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅಪಪ್ರಚಾರದ ಮೂಲಕ ನಿಯಂತ್ರಣ ಮಾಡಲಿಕ್ಕೆ ಮತ್ತು ಜನರಲ್ಲಿ ತಪ್ಪು ಭಾವನೆಯನ್ನು ಬಿತ್ತಲಿಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಶ್ರಮಿಸ್ತಾ ಇರುವುದನ್ನು ಸಮಾಜ ಕಾಣುವಂಥ ಅವಕಾಶಗಳಾಗಿದೆ. ಈ ಉದ್ಯೋಗ ಖಾತ್ರಿಯಲ್ಲಿ ಮೊದಲು ಕಾಂಗ್ರೆಸ್ ಸರ್ಕಾರ ಇರುವಾಗ 100 ದಿವಸಗಳ ಕಾಲ ಇತ್ತು. ಇವತ್ತು ಅದನ್ನು 125 ದಿವಸಗಳಿಗೆ ವಿಸ್ತರಿಸಲಾಗಿದೆ. ಮೊದಲು 15 ದಿವಸದಲ್ಲಿ ಅವರಿಗೆ ಹಣ ಪಾವತಿ ಮಾಡಬೇಕು ಕೂಲಿ ಮಾಡುವವರಿಗೆ ಅಂತ ಇತ್ತು. ಹೊಸ ಕಾಯ್ದೆಯಲ್ಲಿ 7 ದಿವಸಕ್ಕೆ ಹಣ ಪಾವತಿ ಮಾಡಬೇಕು ಅಂತ ಯೋಚನೆ ಮಾಡಲಾಗಿದೆ. ಒಟ್ಟಾರೆ ಪಾರದರ್ಶಕವಾಗಿ ಸುಮಾರು ಭಾರತ ದೇಶದಲ್ಲಿ 20ರಿಂದ 25ರವರೆಗೆ 22,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಲಾಗಿತ್ತು. 22,500 ಕೋಟಿ ರೂಪಾಯಿನ ಸಾರ್ವಜನಿಕರ ತೆರಿಗೆ ಹಣವನ್ನು ಬಡವರಿಗೆ ತಲುಪಿಸುವುದನ್ನು ಬಿಟ್ಟು ಮಧ್ಯವರ್ತಿಗಳು ಅದನ್ನು ಆಕ್ರಮವಾಗಿ ಯಂತ್ರಗಳ ಮೂಲಕ ಕಾಮಗಾರಿ ಮಾಡಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಅದಕ್ಕೊಂದಿಷ್ಟು ಪಾರದರ್ಶಕತೆ ಸ್ವರೂಪ ಕೊಡಬೇಕು ಅಂತೇಳಿ ಹೊಸ ಕಾಯ್ದೆಯಲ್ಲಿ ಪಾರದರ್ಶಕತೆಯನ್ನು ಅಳವಡಿಸಲಾಗಿದೆ. ಇದರಿಂದ ಬಡವರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ. ಯಾಕಂದರೆ 100ರಿಂದ 125 ದಿವಸಕ್ಕೆ ಹೆಚ್ಚು ಕೆಲಸ ಸಿಗುತ್ತೆ. ಇದರಿಂದ ಬಡವರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ. ಯಾಕಂದರೆ 15 ದಿವಸದಿಂದ 7 ದಿವಸದೊಳಗೆ ಹಣ ಪಾವತಿ ಸಿಗುತ್ತೆ. ಇದರಿಂದ ತೊಂದರೆ ಆಗೋದು ಯಾರಿಗೆ ಕೇಳಿದರೆ ಭ್ರಷ್ಟಾಚಾರ ಮಾಡಿ 22,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿರುವಂಥ ಈ ಪಶ್ಚಿಮ ಬಂಗಾಳ ಸರ್ಕಾರವೂ ಸೇರಿದಂತೆ ಕೆಲವು ಸರ್ಕಾರಗಳಿಗೆ ಇದರಿಂದ ತೊಂದರೆ ಆಗುತ್ತೆ. ಅಂದರೆ ಅಲ್ಲಿರುವಂಥ ರಾಜಕಾರಣಿಗಳಿಗೆ ತೊಂದರೆ ಆಗುತ್ತೆ. ಹೊರತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆಡಿಟ್ ಮೂಲಕ ನಡೆದಿರುವಂಥ ವಿದ್ಯಮಾನದಲ್ಲಿ ಆಕ್ಷೇಪಗಳನ್ನು ಸಲ್ಲಿಸಲಾಗಿದೆ. 600ಕ್ಕೂ ಹೆಚ್ಚು ಪ್ರಕರಣದಲ್ಲಿ 669 ಕೋಟಿ ರೂಪಾಯಿ ವಂಚನೆ ಆಗಿದೆ ಅಂತ ಹೇಳಿ ಆಡಿಟ್ ಹೇಳಲಾಗಿದೆ. ಆದರೆ 10 ಜನ ಮೇಲೂ ಕೈಗೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ. ಪ್ರತ್ಯಕ್ಷವೋ ಪರೋಕ್ಷವಾಗಿ ಸರ್ಕಾರ ಕೂಡ ಭ್ರಷ್ಟಾಚಾರಕ್ಕೆ ಎಡೆಕೊಡಬಾರದು ಅನ್ನುವ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಪಾರದರ್ಶಕ ಕಾಯ್ದೆಯನ್ನು ತೆಗೆದುಕೊಂಡು ಬಂದಿದೆ. ಮಹಾತ್ಮ ಗಾಂಧಿಯ ಹೆಸರನ್ನು ಯಾಕೆ ಬದಲಾವಣೆ ಮಾಡಿದ್ದೀರಿ ಅಂತ ಇವತ್ತು ಕಾಂಗ್ರೆಸ್ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೊಸದೊಂದು ಕಾಯ್ದೆಯನ್ನು ತಂದಾಗ ಉದಾಹರಣೆಗೆ 92-93ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಅಂತೇಳಿ UP ಸರ್ಕಾರ ತಗೊಂಡು ಬಂದಿತ್ತು. ಅದೇ ಸರ್ಕಾರ ನಂತರ ರಮೇಶ್ ಕುಮಾರ್ ವರದಿಯನ್ನು ಅವಲಂಬಿಸಿ ಪಂಚಾಯತ್ ರಾಜ್ ಕಾಯ್ದೆಯನ್ನು ಹೊಸದಾಗಿ ತಗೊಂಡು ಬಂತು. ಅದಕ್ಕೆ ಗ್ರಾಮ ಸ್ವರಾಜ್ ಅಂತೇಳಿ ಹೆಸರಿಟ್ಟರು. ನಾವು ಯಾರೂ ಏನಂತ ಕೇಳಿರಲಿಲ್ಲ. ನಾನೇ ಮಂತ್ರಿಯಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಸಪ್ತಪದಿ ಯೋಜನೆ ಅಂತೇಳಿ ಜಾರಿಗೆ ತಂದು ಬಡವರ ಮಕ್ಕಳಿಗೆ ದೇವಸ್ಥಾನದಲ್ಲಿ ಮದುವೆ ಮಾಡುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದೆ. ಭಾಳ ಕ್ರಾಂತಿಕಾರಿಯಾಗಿ ಕೆಲಸ ಮಾಡ್ತಾಯಿತ್ತು. ಇವತ್ತು ಯೋಜನೆ ಹಾಗೇ ಇದೆ, ಅನುಷ್ಠಾನ ಮಾಡ್ತಾರೆ ಇಲ್ಲೋ ಬೇರೆ. ಆದರೆ ಇವತ್ತಿನ ಸರ್ಕಾರ ಅದನ್ನು ಮಾಂಗಲ್ಯ ಭಾಗ್ಯ ಅಂತ ಹೆಸರಿಟ್ಟಿದೆ. ನಾವು ಅದ್ರ ಬಗ್ಗೆ ಆಕ್ಷೇಪ ಮಾಡಿರಲಿಲ್ಲ. ಯಾಕಂದ್ರೆ ಅವ್ರ ಸರ್ಕಾರ ಬಂದಿದೆ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತೇಳಿ ನಾವು ಸುಮ್ಮನಿದ್ದೆವು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರು ಈ ಮಹಾತ್ಮ ಗಾಂಧಿ ಅಂತ ಹೆಸರಿರುವಾಗಲೇ ಅದನ್ನು ಕರ್ಮಶ್ರೀ ಅಂತೇಳಿ ಹೆಸರಿಟ್ಟರು. ಅದನ್ನು ಕೂಡ ಯಾರೂ ಕೇಳಿಲ್ಲ. UPA ಒಟ್ಟು ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ BJPಯನ್ನು ನರೇಂದ್ರ ಮೋದಿಯವರನ್ನು ಕೇಂದ್ರ ಸರ್ಕಾರವನ್ನು ದೂರುವ ಬರದಲ್ಲಿ ಈ ಅಪಪ್ರಚಾರವನ್ನು ಮಾಡುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ. ಪತ್ರಿಕೆ ಜಾಹೀರಾತುಗಳಲ್ಲಿ ಸಂಗಪ್ಪಣ್ಣನ ಬಗ್ಗೆ ಗಾಂಧೀಜಿಯವರು ಚರ್ಚೆ ಮಾಡೋದನ್ನು ನೋಡಿದೆ ನಾನು. ಸಂಗಪ್ಪಣ್ಣಿಂದ ಜನರಿಗೆ ತೊಂದರೆ ಆಗಿಲ್ಲ, ನುಂಗಪ್ಪಣ್ಣಿಂದ ತೊಂದರೆ ಆಗಿದೆ. ಆ ಕಾರಣಕ್ಕೆ ಜನಜಾಗೃತಿ ಉಂಟು ಮಾಡುವಂಥ ಕೆಲಸಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಏನು ಅದೇ ನಾನು ಹೇಳಿದೆ, ಕರ್ನಾಟಕ ರಾಜ್ಯದಲ್ಲಿ 669 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಆಡಿಟ್ ವರದಿ ಹೇಳಿದೆ. ಆದರೆ 10 ಜನರ ಮೇಲೂ ಕ್ರಮ ಕೈಗೊಂಡಂಥ ಉದಾಹರಣೆಗಳಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಯೊಂದು ವಿಫಲವಾದಾಗ, ಕೇಂದ್ರ ಸರ್ಕಾರದ ಯೋಜನೆ ಭ್ರಷ್ಟಾಚಾರ ಆದಾಗ ಅದನ್ನು ರಾಜ್ಯ ಸರ್ಕಾರವೇ ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂದರೆ ರಾಜ್ಯ ಸರ್ಕಾರದ ಸಹಭಾಗಿತ್ವದ ಯೋಜನೆ ಅದು. ಇವತ್ತೇನಾಗಿದೆ 10% ಕೊಡ್ತಾ ಇರೋದನ್ನು ನಿಮಗೂ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತೇಳಿ 40% ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ 40% ಕೊಡುವ ಬದಲು ಇರುವ ಹಣವನ್ನೇ ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ಅವರ ಭ್ರಷ್ಟಾಚಾರದ ಯೋಜನೆ ವಿಫಲವಾಗಲಿಕ್ಕಿದೆ. ಜನಸಾಮಾನ್ಯರಿಗೆ ಇದನ್ನು ಹೇಳುವಂಥ ಪ್ರಕ್ರಿಯೆಗಳಲ್ಲಿ ಭಾರತೀಯ ಜನತಾ ಪಕ್ಷವರನ್ನು ನಾವು ಯಶಸ್ವಿ ಆಗ್ತೇವೆ. ಸರ್, ವಿಧಾನ ಪರಿಷತ್ತಲ್ಲಿ ಅಸಂವಿಧಾನಿಕ ಪದಗಳ ಬಳಕೆ ಜಾಸ್ತಿ ಆಗ್ತಾ ಇದೆ. ನೀವು ಕೂಡ ತುಂಬ ಕಾಲ ಅಲ್ಲಿ ಕೆಲಸ ಮಾಡ್ತಾ ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ? ಚಿಂತಕರ ಚಾವಡಿ ಈ ರೀತಿ ಆದರೆ ಹೇಗೆ ಅಂತ ನಿಮಗೇನಾದರೂ ನೆನಪಿದ್ರೆ 2011ರಲ್ಲಿ ಜನವರಿ 6ನೇ ತಾರೀಕು ನಡೆದಂಥ ರಾಜ್ಯಪಾಲರ ಜಂಟಿ ಭಾಷಣದಲ್ಲಿ ಹಂಸರಾಜ್ ಭಾರದ್ವಾಜ್ ಅನ್ನುವಂಥ ಒಬ್ಬರು ರಾಜ್ಯಪಾಲರಿದ್ದರು, UPA ಸರ್ಕಾರ ನೇಮಕಾದವರು. ಅವರು ಬರ್ತಾರೆ ಜಂಟಿ ಸದನಕ್ಕೆ. ಬಂದಾಗ ಸಿದ್ದರಾಮಯ್ಯನವರು ಹೇಳ್ತಾರೆ, ರಾಜ್ಯಪಾಲರೇ ನೀವು ಓದಬೇಡಿ ಅಂತ ಹೇಳ್ತಾರೆ, ಭಾಷಣ ಓದಬೇಡಿ ಅಂತ ಹೇಳ್ತಾರೆ.
ತಿರುಗಿ ನೋಡಿದಂಥ ಹಂಸರಾಜ್ ಭಾರದ್ವಾಜ್ ಅವರು ಪುಸ್ತಕವನ್ನು ಮಂಡಿಸಿ ಹೊರಟು ಹೋಗ್ತಾರೆ. 5 ನಿಮಿಷವಿಲ್ಲ, 3 ನಿಮಿಷವಿಲ್ಲ, 2 ನಿಮಿಷವಿಲ್ಲ, ಮಂಡಿಸಿ ಹೊರಟು ಹೋಗ್ತಾರೆ. ಗೌರವಾನ್ವಿತ ಯಡಿಯೂರಪ್ಪನವರು ಆಗ ಮುಖ್ಯಮಂತ್ರಿ ಆಗಿದ್ದರು. ನನಗೆ ನೆನಪಿರುವಂತೆ ಸುರೇಶ್ ಕುಮಾರ್ ಕಾನೂನು ಮಂತ್ರಿ ಆಗಿದ್ದರು. ನಾವೆಲ್ಲರೂ 2 ಸೆಕ್ರೆಟರಿಗಳು, 2 ಸ್ಪೀಕರ್ಗಳು ಅವರಿಂದ ಧಾವಿಸಿ ಓಡಿ ಕೈ ಮುಕ್ಕೊಂಡು ಅವ್ರನ್ನ ಕೊನೆಯವರೆಗೂ ಬೀಳ್ಕೊಟ್ಟು ಬರುವಂಥ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡಿತ್ತು. ಆವಾಗ ನಂತರ ಯಡಿಯೂರಪ್ಪನವರು ನಮ್ಮನ್ನೆಲ್ಲ ಮಾತಾಡುವಾಗ ಹೇಳಿದರು, ಘನತೆವೆತ್ತ ರಾಜ್ಯಪಾಲರಿಗೆ ನಾವು ಬರೆದು ಕೊಡ್ಬೋದು, ಹೊರತು ಇಂಥದೇ ಓದಬೇಕು, ಇಷ್ಟೇ ಓದಬೇಕು ಹೇಳುವಂಥ ಹಕ್ಕು ನಮಗಿಲ್ಲ, ರಾಜ್ಯಪಾಲರನ್ನು ನಾವು ಗೌರವಿಸಬೇಕು ಅಂತ ಹೇಳಿದ್ದನ್ನು ನಾನು ಕೇಳಿದ್ದೆ. ಆದರೆ ಇವತ್ತು ಕರ್ನಾಟಕದ ರಾಜ್ಯಪಾಲರು ಅವರ ಬಾಯಲ್ಲಿ ಸುಳ್ಳು ಹೇಳಬಾರ್ದು ಅನ್ನುವ ಕಾರಣಕ್ಕೆ 1-2 ವಾಕ್ಯಗಳನ್ನು ಮಾಡಿ ಸದನದಲ್ಲಿ ಭಾಷಣವನ್ನು ಮಂಡಿಸ್ತಾರೆ. ಹಾಗಾಗಿ ಸಮಸ್ಯೆಗಳೇ ಬರಲಿಲ್ಲ, ರಾಜ್ಯದ ಆಡಳಿತಾತ್ಮಕ ಸಮಸ್ಯೆಗಳು ಬರೋದಿಲ್ಲ, ಯಾಕಂದರೆ ಮಂಡಿಸಿ ಆಯಿತು. ಆದರೆ ಅವರು ಹೋಗುವಾಗ ಇಷ್ಟು ದಿವಸಗಳ ಕಾಲ ರಾಜ್ಯಸಭಾ ಸದಸ್ಯರಾಗಿದ್ದು, ವಿಧಾನ ಪರಿಷತ್ ಸದಸ್ಯರಾಗಿದ್ದು, ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾಗಿರುವಂಥ ಹರಿಪ್ರಸಾದ್ರವರು ಹೋಗಿ ರಾಜ್ಯಪಾಲರಿಗೆ ಅಡ್ಡಗಟ್ಟಿರೋದು ಇದೆಯಲ್ಲ, ಇದಕ್ಕಿಂತ ಘೋರ ಅಪರಾಧ ಇಲ್ಲ. ಇದರ MLC ರವಿ ಅನ್ನೋರು ಅಡ್ಡ ಹಾಕಿರುವಂಥ ರೀತಿ ನನಗನ್ನಿಸುತ್ತೆ, ಒಂದು ವೇಳೆ ಭದ್ರತಾ ಪಡೆ ಇಲ್ಲದೇ ಇದ್ದರೆ ರಾಜ್ಯಪಾಲರಿಗೆ ಅನಾಹುತ ಆಗುತ್ತೆ ಅನ್ನೋ ಅನಿಸೋಟ್ರ ಮಟ್ಟಿಗೆ ಅವ್ರ ನಡವಳಿಕೆ ಅತ್ಯಂತ ನೋವು ತಂದಿದೆ. ದುರಾದೃಷ್ಟಕ್ಕೆ ಸಿದ್ದರಾಮಯ್ಯನವರು ಕೂಡ ಇದನ್ನು ಖಂಡಿಸಿಲ್ಲ. ಅವ್ರು ಬಳಸಿರುವಂಥ ಶಬ್ದ, ನಿನ್ನೆ ಬಳಸಿರುವಂಥ ಶಬ್ದ, ಕೈ ತೋರಿಸ್ಬೇಕಾ ಕಾಲು ತೋರಿಸ್ಬೇಕು ಅನ್ನುವಂಥ ಶಬ್ದಗಳು, ಇದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಹಾಗಾಗಿ ವಿಧಾನ ಪರಿಷತ್ ಮಾತ್ರ ಅಲ್ಲ, ಕರ್ನಾಟಕದ ಕಾಂಗ್ರೆಸ್ನವರು ಇವತ್ತು ಜನತಂತ್ರ ವ್ಯವಸ್ಥೆಯಲ್ಲಿ ಭಾಷೆಗಳು ಮಾತಾಡ್ತಾ ಇಲ್ಲ, ಅದರ ಬದಲಾಗಿ ದೌರ್ಜನ್ಯಗಳು ಮಾತಾಡ್ತಾ ಇದ್ದೇವೆ ಅಂತ ಅನಿಸುತ್ತೆ ನಮಗೆ. ಉದ್ಯಮಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ತೆರಿಗೆ ಇಲಾಖೆಯವರ ಕಿರುಕುಳದಿಂದನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಬಾರಿ ಅವರಿಗೆ ಒಂದು ದಾಳಿ ಮಾಡಿದ್ರು. ಇಲ್ಲ, ಸಾಮಾನ್ಯ ನಮಗೆ ಗೊತ್ತಿರುವಂತೆ ನಾವು ಯಾರು ಪರ ವಿರುದ್ಧ ಇಲ್ಲ ಅಂತಲ್ಲ. IT ಅವರು ಕೆಲವು ಕಡೆ ತಪಾಸಣೆ ಮಾಡುವುದು, ಲೋಕಾಯುಕ್ತರು ತಪಾಸಣೆ ಮಾಡುವುದು ರೂಢಿ. ಇಂಥ ಘಟನೆ ನಡಿಬಾರ್ದಾಗಿತ್ತು, ದುರದೃಷ್ಟ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.